program sponsored by Tiago Finance. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ಗೆ ಮತ್ತೆ ಮರುಜೀವ. ಹೊಸ ಬದಲಾವಣೆ ಏನು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಕೇಂದ್ರ ಸರ್ಕಾರವು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮನ್ನು ಮತ್ತೆ ಜಾರಿಗೆ ತರಲು ಚಿಂತನೆ ನಡೆಸ್ತಾ ಇದೆ ಅಂತ ಇದೀಗ ಇಕನಾಮಿಕ್ ಟೈಮ್ಸಲ್ಲಿ ವರದಿಯಾಗಿದೆ. ಇದರ ಹಿನ್ನೆಲೆ ಏನು, ಹೊಸ ಬದಲಾವಣೆ ಏನಿರ್ಬೋದು ಎಂಬಿತ್ಯಾದಿ ವಿವರಗಳನ್ನು ನೋಡ್ತಾ ಹೋಗೋಣ. ಭಾರತೀಯ ಮನೆಗಳು ನಿಮಗೆ ಗೊತ್ತಿದೆ, ದೇವಾಲಯಗಳಲ್ಲಿ ಸುಮಾರು $5 ಟ್ರಿಲಿಯನ್ ಮೌಲ್ಯದ ಅಂದರೆ ಸುಮಾರು 30,000 ಟನ್ ಚಿನ್ನ ಇದೆ. ಈ ನಿಷ್ಕ್ರಿಯ ಚಿನ್ನ, ಇದನ್ನು ನಿಷ್ಕ್ರಿಯ ಅಂದರೆ ಏನು ಅಂತ ಆಮೇಲೆ ಹೇಳ್ತೀನಿ. ಆರ್ಥಿಕ ವ್ಯವಸ್ಥೆ ಒಳಗೆ ತಂದು ಉತ್ಪಾದಕ ಆಸ್ತಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸರ್ಕಾರವು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮನ್ನು ಮರುಜೀವಗೊಳಿಸಲಿಕ್ಕೆ ಮತ್ತೆ ಜಾರಿಗೊಳಿಸಲಿಕ್ಕೆ ಚಿಂತನೆ ಮಾಡ್ತಾ ಇದೆ. ಹಾಗಾದರೆ ಈ ಯೋಜನೆಯ ಉದ್ದೇಶ ಏನು? ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವ ದೇಶಗಳು ಒಂದಾಗಿದೆ. ಒಂದಷ್ಟು ಹಿನ್ನೆಲೆ ನೋಡೋಣ. ಪ್ರತಿ ವರ್ಷ ಬಿಲಿಯನ್ ಗಟ್ಟಲೆ ಡಾಲರ್ ಮೌಲ್ಯದ ಚಿನ್ನವನ್ನು ವಿದೇಶಗಳಿಂದ ಖರೀದಿ ಮಾಡೋದ್ರಿಂದ ನಮ್ಮ ದೇಶದ ವಿದೇಶಿ ವಿನಿಮಯ ಮೀಸಲು ಫಾರೆಕ್ಸ್ ರಿಸರ್ವ್ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ರೂಪಾಯಿ ಮೌಲ್ಯ ಮೇಲೆ ಒತ್ತಡ ಉಂಟಾಗುತ್ತೆ. ಮನೆಯಲ್ಲಿರುವ ಚಿನ್ನವನ್ನು ಚಲಾವಣೆಗೆ ತಂದರೆ ಆಮದಿನ ಮೇಲಿನ ಅವಲಂಬನೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಇದರ ಅನುಕೂಲ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನುವಂಥದ್ದು ಹೊಸದಲ್ಲ. GMS ಈ ಹಿಂದೆ ಕೂಡ ಜಾರಿಯಾಗಿತ್ತು. 2015ರಲ್ಲಿ ಪ್ರಾರಂಭವಾದ ಈ ಯೋಜನೆಯು ನಿಮ್ಮ ಬಳಿ ಇರುವ ಚಿನ್ನವನ್ನು, ಆಭರಣ ಇರ್ಬೋದು, ನಾಣ್ಯ ಅಥವಾ ಬಾರ್, ಇದನ್ನು ಬ್ಯಾಂಕಲ್ಲಿ ಠೇವಣಿ ಇಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದರಿಂದ ಬಡ್ಡಿ ಆದಾಯ ಕೂಡ ಸಿಗುತ್ತೆ. ನಿಮ್ಮ ಚಿನ್ನವನ್ನು ಬ್ಯಾಂಕ್ನಲ್ಲಿ ಇಟ್ಟಾಗ ಅದಕ್ಕೆ ನಿರ್ದಿಷ್ಟ ರೂಪದ ಬಡ್ಡಿ ಕೂಡ ದೊರೆಯುತ್ತೆ. ಇದು ಇದರ ಬೆನಿಫಿಟ್. ಮೌಲ್ಯವರ್ಧನೆ ಕೂಡ ಆಗುತ್ತೆ. ಚಿನ್ನದ ಮೇಲೆ ಬೆಲೆ ಹೆಚ್ಚಾದಾಗ ನಿಮ್ಮ ಹೂಡಿಕೆ ಮೌಲ್ಯ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಬಡ್ಡಿ ಕೂಡ ಸಿಗುತ್ತೆ. ಇದು ಇದರ ವಿಶೇಷತೆ. ಲಾಕರ್ನಲ್ಲಿ ಚಿನ್ನವನ್ನು ಇಟ್ಟರೆ ಏನಾಗುತ್ತೆ, ಸುರಕ್ಷತೆ ಚಿಂತೆ ಇರುತ್ತೆ, ಜೊತೆಗೆ ನೀವು ಕೂಡ ಅದಕ್ಕೆ ವಾರ್ಷಿಕ ಬಡ್ಡಿ ಕೊಡಬೇಕಾಗುತ್ತೆ. ಇದೆಲ್ಲ ಇರುತ್ತೆ. ಸೊ ಹೀಗಾಗಿ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಹೊಸ ಬದಲಾವಣೆ ಏನು, ಜ್ಯುವೆಲರ್ಸ್ಗಳ ಪಾತ್ರ ಇದರಲ್ಲಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಇದರ ಹೊಸ ಒಂದು ಬದಲಾವಣೆ ಆಗ್ಬೋದು ಅಂತ ಆಲೋಚನೆ ಮಾಡಲಾಗ್ತಾ ಇದೆ. ಸರ್ಕಾರವು ಈಗ ಯೋಜನೆಯನ್ನು ಮತ್ತಷ್ಟು ಜನಪ್ರಿಯಗೊಳಿಸಲಿಕ್ಕೆ, ಆಕರ್ಷಣೆ ಮಾಡಲಿಕ್ಕೆ ನಗರಗಳ ಆಭರಣ ವ್ಯಾಪಾರಿಗಳನ್ನು ಅಂದರೆ ಜ್ಯುವೆಲರ್ಸನ್ನು ನೇರವಾಗಿ ಯೋಜನೆಯಲ್ಲಿ ಒಳಗೊಳ್ಳಿಕ್ಕೆ, ಅವರನ್ನು ಸೇರಿಸಲಿಕ್ಕೆ ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಲೇಟೆಸ್ಟ್ ಅಪ್ಡೇಟ್. ಇದುವರೆಗೆ ಕೇವಲ ಬ್ಯಾಂಕ್ಗಳಿಗೆ ಸೀಮಿತವಾಗಿದ್ದ ಈ ಯೋಜನೆಯನ್ನು ಇನ್ನು ನಂಬಿಕಸ್ಥ ಜ್ಯುವೆಲರ್ಗಳ ಮೂಲಕ ಕೂಡ ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನುವಂಥದ್ದು ಹೊಸ ಬದಲಾವಣೆ. ನೋಡಬೇಕಿದ್ರೆ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು. ಸಂಗ್ರಹಣಾ ಕೇಂದ್ರಗಳು, ಜ್ಯುವೆಲರ್ಗಳು ಗೋಲ್ಡ್ ಕಲೆಕ್ಷನ್ ಮತ್ತು ಪ್ಯೂರಿಟಿ ಟೆಸ್ಟಿಂಗ್ ಸೆಂಟರ್ಗಳಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅವರು ಗ್ರಾಹಕರ ಚಿನ್ನದ ಶುದ್ಧತೆಯನ್ನು ಪರೀಕ್ಷಿಸಿ ಅದನ್ನು ಬ್ಯಾಂಕ್ ವ್ಯವಸ್ಥೆಗೆ ವರ್ಗಾವಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು. ಉದ್ದೇಶ ಏನು? ಜನರು ಬ್ಯಾಂಕಿಗೆ ಹೋಗೋದಕ್ಕಿಂತ ತಮ್ಮ ಹತ್ತಿರದ ಜ್ಯುವೆಲರಿ ಅಂಗಡಿಯನ್ನು, ಮಳಿಗೆಗಳನ್ನು ಸಂಪರ್ಕಿಸಿ ಅಲ್ಲಿ ಅವರು ಹೆಚ್ಚು ಟ್ರಸ್ಟ್ ಕೂಡ ಇಟ್ಟಿರೋದ್ರಿಂದ ಅವರ ಭಾಗವಹಿಸಿಕೆ ಹೆಚ್ಚಾಗ್ಬೋದು, ಈ ಯೋಜನೆ ಮತ್ತೆ ಯಶಸ್ಸಾಗ್ಬೋದು ಅನ್ನುವಂಥದ್ದು ಇಲ್ಲಿ ಇದರ ಪ್ಲ್ಯಾನ್. ಸೊ ಈ ಯೋಜನೆಯ ಪ್ರಮುಖ ಲಾಭ ಏನು ಗ್ರಾಹಕರಿಗೆ ಅಂದರೆ, ಒಂದು ಕಡೆ ಬಡ್ಡಿ ಸಿಗುತ್ತೆ. ನಿಷ್ಕ್ರಿಯವಾಗಿ ಚಿನ್ನದ ಇದಕ್ಕೆ ಯಾರೂ ಬಡ್ಡಿ ಕೊಡಲ್ಲ, ಆದರೆ ಅದಕ್ಕೆ ಬಡ್ಡಿ ಸಿಗುತ್ತೆ. ಈ ಯೋಜನೆಯಲ್ಲಿ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ. ಈ ಯೋಜನೆಯಡಿ ಸಿಗುವ ಬಡ್ಡಿ ಮತ್ತು ಚಿನ್ನದ ಮೌಲ್ಯದಲ್ಲಿನ ಏರಿಕೆಯು ಆದಾಯ ತೆರಿಗೆ ಮತ್ತು ಬಂಡವಾಳ ಲಾಭದ ತೆರಿಗೆಯಿಂದ, ಕ್ಯಾಪಿಟಲ್ ಗೇನ್ ಟ್ಯಾಕ್ಸಿಂದ ಮುಕ್ತ ಆಗಿರುತ್ತೆ. ಇದು ಅಡಿಷನಲ್ ಬೆನಿಫಿಟ್ ಆಗುತ್ತೆ. ಆರ್ಥಿಕ ಪ್ರಗತಿ, ದೇಶದ ಹತ್ತಿರ ಅಂದರೆ ಚಿನ್ನವನ್ನು ಇದಕ್ಕೆ ಈ ರೀತಿ ಒಂದು ಆರ್ಥಿಕ ವ್ಯವಸ್ಥೆಗೆ ತಂದರೆ ಅದು ಉತ್ಪಾದಕ ಚಟುವಟಿಕೆಗಳಿಗೆ ಬಳಕೆ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಪ್ಲಸ್ ಪಾಯಿಂಟ್. ಆಮೇಲೆ ಆಮದು ಕಡಿಮೆ ಆಗುತ್ತೆ. ದೇಶೀಯವಾಗಿ ಲಭ್ಯ ಇರುವ ಚಿನ್ನವನ್ನು ಮರುಬಳಕೆ ಮಾಡೋದರಿಂದ ವಿದೇಶಿ ವಿನಿಮಯ ಸಂಗ್ರಹ ಉಳಿತಾಯ ಆಗುತ್ತೆ. ಇದು ಇಕನಾಮಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಯೋಜನೆಯು ಇನ್ನೂ ಚರ್ಚೆಯ ಹಂತದಲ್ಲಿದೆ, ಇನ್ನೂ ಅಧಿಕೃತವಾಗಿ ಏನು ಅನೌನ್ಸ್ ಮಾಡಿಲ್ಲ. ಜ್ಯುವೆಲರ್ಗಳ ಸಹಭಾಗಿತ್ವದೊಂದಿಗೆ ಏನು ಹೆಚ್ಚು ಆಕರ್ಷಕವಾಗಲೇ ಪ್ರಯತ್ನ ನಡೀತಾ ಇದೆ, ಚಿಂತನೆ ನಡೀತಾ ಎನ್ನುವಂಥದ್ದು ಸುದ್ದಿ. ಹಿಂದಿನ ಗೋಲ್ಡ್ ಮಾನಿಟೈಸೇಷನ್ ಕಥೆ ನಿಮ್ಗೆ ಗೊತ್ತಿದೆ. ಯೋಜನೆಗಳು ವಿಫಲ ಆಗಲಿಕ್ಕೆ ಆಭರಣ ವ್ಯಾಪಾರಿಗಳನ್ನು ಪ್ರಕ್ರಿಯೆಯಿಂದ ದೂರ ಇಟ್ಟದ್ದು ಕಾರಣ ಅಂತ ಒಂದು ಉದ್ಯಮದ ಮಂದಿಯ ಒಂದು ಅಭಿಪ್ರಾಯ. ಅದಕ್ಕೆ ಬೇರೆ ಬೇರೆ ವಾದ ಇದೆ. ಗ್ರಾಹಕರು ಮೌಲ್ಯಮಾಪನ, ಪರೀಕ್ಷೆ ಮತ್ತು ವ್ಯವಹಾರಗಳಿಗೆ ಈಗಾಗಲೇ ಜ್ಯುವೆಲರ್ಗಳನ್ನು ನಂಬಿರೋದ್ರಿಂದ ಅವರ ಭಾಗವಹಿಸಿಕೆ ಸ್ವೀಕಾರಾರ್ಹತೆ ಅಂದರೆ ಇನ್ನಷ್ಟು ಪಾಪ್ಯುಲರ್ ಆಗ್ಬೋದು ಅಂತ ಒಂದು ಆಲೋಚನೆ ಇದು. ನೋಡಬೇಕು ಇನ್ನು ಏನಾಗುತ್ತೆ ಅನ್ನುವಂಥದ್ದು. ಸೊ ಒಂದು ಸಣ್ಣ ಬದಲಾವಣೆ ಕೂಡ ಒಟ್ಟಾರೆಯಾಗಿ ಹೇಳಿದ್ರೆ ದೊಡ್ಡ ಆರ್ಥಿಕ ಪರಿಣಾಮವನ್ನು ಬೀರಬಲ್ಲದು. ವಾರ್ಷಿಕವಾಗಿ ಕುಟುಂಬದ ಚಿನ್ನದ ಅಂದರೆ ಸಂಗ್ರಹದಲ್ಲಿ ಕೇವಲ 2% ಭಾಗ ಹಣಕಾಸಿನ ಆಸ್ತಿಯಾಗಿ ಪರಿವರ್ತನೆ ಅಂದರೆ ಆ್ಯಕ್ಟಿವ್ ಆದರೆ, ನಿಷ್ಕ್ರಿಯವಾಗಿರೋದು ಆ್ಯಕ್ಟಿವ್ ಆದರೆ ಸಂಚಿತ ಅದರ ಒಟ್ಟಾರೆ ಪರಿಣಾಮ 2047ರ ವೇಳೆಗೆ ಭಾರತದ GDPಗೆ ಸುಮಾರು $7.5 ಟ್ರಿಲಿಯನ್ ಅನ್ನು ಸೇರಿಸ್ಬೋದು ಅನ್ನುವಂಥದ್ದು ಆಸೋಚಮ್ ಕೈಗಾರಿಕಾ ಮಂಡಳಿ ಮಾಡಿರುವಂತಹ ವರದಿಯಾಗಿದೆ. ಜನರು ಚಿನ್ನವನ್ನು ಅಂದರೆ ಬಳಸ್ಬೋದು, ನಿಲ್ಲಿಸಬೇಕು ಅಂತ ವಾದ ಅಲ್ಲ. ಇಂಪೋರ್ಟ್
ನಿಲ್ಲಿಸಬೇಕು ಅಂತ ಇದರವಾದಲ್ಲ, ಬದಲಿಗೆ ಜನರು ಈಗಾಗಲೇ ಹೊಂದಿರುವಂಥ ಗೋಲ್ಡ್ ಸಂಪತ್ತನ್ನು ಕಳೆದುಕೊಳ್ಳದೇ ಅಸದಲ್ಲಿರುವ ಹಾಗೆಯೇ ಅವುಗಳನ್ನು ಏನಾದರೂ ಒಂದು ಉತ್ಪಾದಕ ಬಂಡವಾಳವಾಗಿ ಅದನ್ನು ಪರಿವರ್ತಿಸಬಹುದಾ ಅನ್ನುವಂಥದ್ದು ಈ ಆಲೋಚನೆ ತಿರುಳು. ದೇಶದ ಖಾಸಗಿ ಚಿನ್ನದ ಒಂದು ಭಾಗವನ್ನಾದರೂ ಒಂದು ಭಾಗ ಈ ರೀತಿ ಗೌಪ್ಯ ಸಂಪತ್ತಿನಿಂದ ಉತ್ಪಾದಕ ಬಂಡವಾಳವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ವ್ಯಾಪಾರದ ಕೊರತೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ, ದೇಶೀಯ ಸಾಲದ ಸೃಷ್ಟಿಗೆ ಬೆಂಬಲ ಕೊಡುತ್ತೆ ಮತ್ತು ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತೆ ಅಂತ ತಜ್ಞರು ಹೇಳ್ತಾರೆ. ಇಲ್ಲೊಂದು ಗಮನಿಸಬೇಕು. ಸೊ ಈ ಗೋಲ್ಡ್ ಮಾನಿಟೈಸೇಷನ್ನಲ್ಲಿ ನೀವೊಂದು ಆಭರಣ ಕೊಡ್ತೀರಿ ಅಲ್ಲಿ ಇಡಲಿಕ್ಕೆ, ನಿಮಗೆ ವರ್ಷಕ್ಕೆ 2% ಏನೋ ಬಡ್ಡಿ ಕೊಡ್ತಾರಂತ ಇದ್ದರೆ ಏನಾಗುತ್ತೆ ಅಂದರೆ ಆ ಆಭರಣವನ್ನು ಅವರು ಕರಗಿಸಿ ಅದನ್ನು ಗೋಲ್ಡ್ ಮಾಡಿ ಅದನ್ನು ತಗೊಳ್ತಾರೆ ಮತ್ತು ಅದು ಬೇರೆ ಉದ್ದೇಶಕ್ಕೆ ಬಳಕೆ ಆಗುತ್ತೆ, ಬಡ್ಡಿ ಸಿಗುತ್ತೆ, ನಂತರ ಗೋಲ್ಡ್ ಬಾರನ್ನಾದರೂ ತಗೊಳ್ಬೋದು, ಒಟ್ಟಲ್ಲಿ ಅದರ ಮಾನಿಟೈಸೇಷನ್ ಆಗುತ್ತೆ, ಆ ಗೋಲ್ಡನ್ನು ತಗೊಳ್ಬೋದು ಅಥವಾ ಬಡ್ಡಿಯನ್ನು ಕೂಡ ಪಡಿಬೋದು. ಸೊ ಇದರಿಂದ ಆದರೆ ಏನಾಗುತ್ತೆ ಅಂದರೆ ಇದು ಅಷ್ಟೊಂದು ಆಕರ್ಷಕವಾಗಿ ಕಂಡು ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಇದು. ಸೊ ಹಾಗಾಗಿ ಈ ಹೊಸ ಬದಲಾವಣೆಯ ಮೂಲಕ ಜ್ಯುವೆಲರಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಈ ಯೋಜನೆಯನ್ನು ಜನಪ್ರಿಯ ಮಾಡಬಹುದಾ ಅನ್ನುವಂಥದ್ದು. ಸೊ ಎರಡನೇದಾಗಿ ಈ ಹಿಂದೆ ಏನಾಗಿತ್ತು ಅಂದರೆ ಗೋಲ್ಡ್ ರೇಟ್ ಇನ್ಕ್ರೀಸ್ ಆದಾಗ ಅದು ಸ್ವಲ್ಪ ಎಲ್ಲೋ ಸರ್ಕಾರಕ್ಕೆ ಇದನ್ನು ಮೇಂಟೈನ್ ಮಾಡುವಂಥದ್ದು ಕಷ್ಟ ಆಗುತ್ತಾ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇತ್ತು. ಬಟ್ ಅಫ್ಕೋರ್ಸ್ ಈಗ ಗೋಲ್ಡ್ ಇಂಪೋರ್ಟನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಸರ್ಕಾರ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮನ್ನು ತಂದರೆ ಸಾಕಷ್ಟು ಅನುಕೂಲ ಆಗ್ಬೋದು ಅನ್ನುವಂಥ ಒಂದು ಚಿಂತನೆ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಜನರಲ್ಲೊಂದು ಕುತೂಹಲ ಇದೆ, ಮತ್ತೆ ಗೋಲ್ಡ್ ಮಾನಿಟೈಸೇಷನ್ ಮತ್ತೆ ಆ್ಯಕ್ಟಿವ್ ಆಗುತ್ತಾ, ಮತ್ತು ಹೊಸ ರೂಪದಲ್ಲಿ ಹೊಸ ನಿಯಮಗಳೊಂದಿಗೆ ಯಾವ ರೀತಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಜನರ ಕುತೂಹಲವನ್ನು ಮೂಡಿಸಿರುವಂಥ ಸುದ್ದಿಯಾಗಿದೆ. ನೋಡಬೇಕು ಯಾವ ರೀತಿಯಲ್ಲಿ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ. ವೀಕ್ಷಕರಿಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.